कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। श्रीगुरुभ्यो नमः। नारायणं सरोवरं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुं माद्यं ईशं वन्दे भवद्भं नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಮಹಾಭಾರತದಲ್ಲಿ ಶ್ರೀಕೃಷ್ಣನ ಮಹಿಮೆಯನ್ನು ಪಾಂಡವರ ಸನ್ನಡತೆಯನ್ನು ದುರ್ಯೋಧನನ ದುಷ್ಪ್ರವೃತ್ತಿಯನ್ನು ಕೂಡ ತಿಳಿಸಿದ್ದಾರೆ ಅಂತ ನಮ್ಮ ಹಿಂದಿನ ದಿವಸ ನೋಡಿದ್ದೇವೆ. ಮುಂದೆ ಇದಂ ಶತಸಹಸ್ರಾಣಾಂ ಶ್ಲೋಕಾನಾಂ ಪುಣ್ಯಕರ್ಮಣಾಂ ಉಪಾಖ್ಯಾನೈ ಸಹಜ್ಞೇಯಂ ಶ್ರಾವ್ಯಂ ಭಾರತಮುತ್ತಮಂ ಅಂತ ಹೇಳಿ ಆ ಮಹಾಭಾರತ ಗ್ರಂಥದಲ್ಲಿ ಎಷ್ಟು ಶ್ಲೋಕಗಳಿದ್ದಾವೆ ಅನ್ನೋದನ್ನ ಹೇಳ್ತಾರೆ. ಶತಸಹಸ್ರಾಣಾಂ ಶ್ಲೋಕಾನಾಂ ಇದಂ, 1,00,000 ಶ್ಲೋಕ ಮಹಾಭಾರತ ಗ್ರಂಥದಲ್ಲಿ ಇರುವಂಥದ್ದು. ಕೇವಲ 1,00,000 ಅಲ್ಲ, ಇನ್ನು 3,000 ಚಿಲ್ಲರೆ ಶ್ಲೋಕಗಳಿದ್ದಾವೆ. ಆದರೆ ಮುಖ್ಯವಾಗಿ 1,00,000 ಅಂತ ಹೇಳುವಂಥದ್ದು. ಮತ್ತೆ ಉಳಿದ 3,000 ಚಿಲ್ಲರೆ ಶ್ಲೋಕಗಳಿದ್ದಾವೆ. ಹೀಗೆ 1,00,000 ಶ್ಲೋಕ ಇರುವಂತಹ ಗ್ರಂಥ. ಅದು ಗ್ರಂಥದ ಪರಿಮಾಣದಲ್ಲಿಯೂ ಕೂಡ ಮಹತ್ತಾದದ್ದು, ಅರ್ಥದ ವಿಚಾರದಲ್ಲೂ ಕೂಡ ಮಹತ್ತಾದಂತಹ ಗ್ರಂಥ ಮಹಾಭಾರತ. ಅದರಲ್ಲಿ ಪುಣ್ಯಕರ್ಮಣ ಉಪಾಖ್ಯಾನೈ ಸಹಜ್ಞೇಯಂ. ಆ ಮಹಾಭಾರತ ಗ್ರಂಥದಲ್ಲಿ ಭಗವಂತನ ಮಹಿಮೆಯನ್ನ ವಿಶೇಷವಾಗಿ ತಿಳಿಸ್ತಾರೆ ಅನ್ನೋದನ್ನು ನಾವು ನೋಡಿದ್ದೇವೆ. ಅದರೊಟ್ಟಿಗೆ ಭಗವದ್ಭಕ್ತರ ಭಗವಂತನ ವಿಶೇಷವಾಗಿ ಆರಾಧನೆ ಮಾಡಿದಂತಹ ಯಾರೆಲ್ಲ ಭಕ್ತರಿದ್ದಾರೆ ಅವರ ಚರಿತ್ರೆಗಳನ್ನು ಕೂಡ ನಮಗೆ ತಿಳಿಸ್ತಾರೆ. ಅದರ ಉದ್ದೇಶ ಭಗವದ್ಭಕ್ತರ ಚರಿತ್ರೆಯನ್ನು ತಿಳಿಸಿದ್ರೆ ನಮಗೂ ಕೂಡ ಭಗವಂತನ ಮೇಲೆ ಭಕ್ತಿಯನ್ನು ಮೂಡುತ್ತದೆ. ಆದ್ರಿಂದ ಭಗವದ್ಭಕ್ತರ ಮಹಿಮೆಯನ್ನು ತಿಳಿಸ್ತಾ ಅಂತಹ ಭಗವದ್ಭಕ್ತರು ನಾವು ಆಗಬೇಕು ಅನ್ನುವಂತಹ ಚಿಂತನೆಯನ್ನು ನಮಗೆ ಕೊಡ್ತಾರೆ. ಹೀಗೆ ಇಂತಹ ಉತ್ತಮವಾದಂತಹ ಸರ್ವೋತ್ತಮವಾದಂತಹ ಸಾಕ್ಷಾತ್ ಭಗವಂತನ ರೂಪವಾದಂತಹ ಭಗವದ್ರೂಪರಾದಂತಹ ವೇದವ್ಯಾಸರಿಂದ ರಚಿತವಾದಂತಹ ಗ್ರಂಥ. ಅದು ಶ್ರಾವ್ಯಂ, ಕೇಳುವುದಕ್ಕೆ ಬಹಳ ಮನೋಹರವಾಗಿದೆ. ಅದನ್ನು ಹೇಳುವವರು ಹೇಳಿದ್ರೆ ಅದು ಬಹಳ ಮನೋಹರವಾಗಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ಒಳ್ಳೆದಿದ್ರು ಕೂಡ ಆ ರೀತಿಯಾಗಿ ನಮಗೆ ಕೇಳುವುದಕ್ಕೆ ಅರ್ಥ ಆಗಲ್ಲ ಅನಿಸಿಬಿಡ್ತದೆ. ಹೀಗೆ ಅಂತಹ ಶ್ರಾವ್ಯಂ, ಕಿವಿಗೆ ಚೆನ್ನಾಗಿ ಅದರ ಅರ್ಥವನ್ನ ತಿಳಿಯುವಂತಹ ಈ ಮಹಾಭಾರತವನ್ನ ನಾವು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಮಹಾಭಾರತದ ಗ್ರಂಥವನ್ನು ತಿಳಿಸಿದ ಅದರ ಪರಿಮಾಣವನ್ನು ತಿಳಿಸಿದ ಮೇಲೆ ಅದೇ ಬೇರೆ ಬೇರೆ ಭಕ್ತರ ಉಪಾಖ್ಯಾನಗಳನ್ನು ಕೂಡ ಮುಂದಿನ ಹರಿವಂಶ ಅನ್ನುವಂತಹ ಗ್ರಂಥದ ಮುಖಾಂತರ ತಿಳಿಸ್ತಾರೆ. ಅದನ್ನ ಹೇಳ್ತಾರೆ. ಚತುರ್ವಿಂಶತಿ ಸಹಸ್ರೀಂ ಚಕ್ರೇ ಭಾರತ ಸಂಹಿತಾಂ ಉಪಾಖ್ಯಾನೈರ್ ವಿನಾ ಏತಾವತ್ ಭಾರತಂ ಪ್ರೋಚ್ಯತೆ ಬುಧೈಹಿ ಅಂತ ಹೇಳಿ ಇನ್ನೂ 24 ಸಹಸ್ರ 24,000 ಶ್ಲೋಕಗಳು ಒಳಗೊಂಡಂತಹ ಉಪಾಖ್ಯಾನಗಳು, ಬೇರೆ ಬೇರೆ ರಾಜರ ಕಥೆಗಳು, ಎಲ್ಲ ಕಥೆಗಳು, ಮಹಾಭಾರತದಲ್ಲಿರುವ ಕಥೆಗಳು ಬರ್ತದೆ. ಅದರೊಟ್ಟಿಗೆ ಬೇರೆ ಬೇರೆ ರಾಜರ ಅವರ ಚರಿತ್ರೆಯನ್ನು ಕೂಡ ತಿಳಿಸುವ ಮೂಲಕ, ಭಗವದ್ಭಕ್ತರ ಚರಿತ್ರೆಯನ್ನು ತಿಳಿಸುವ ಮೂಲಕ ಆ ಮಹಾಭಾರತದೇ ಮುಂದುವರಿದ ಭಾಗ ಹರಿವಂಶ. ಮಹಾಭಾರತ ಇಷ್ಟೇ ಓದಿದ್ರೆ ಪೂರ್ಣವಾಗಿ ಅರ್ಥ ಆಗುವುದಿಲ್ಲ. ಹರಿವಂಶವನ್ನು ಓದಿದ್ರೆ ಮಹಾಭಾರತದಲ್ಲಿರುವ ರಾಜರ ವಿಚಾರಗಳೆಲ್ಲ ಹರಿವಂಶದಲ್ಲಿ ಕೆಲವು ನಮಗೆ ಸಿಗ್ತದೆ. ಆದ್ರಿಂದ ಆ ಎರಡೂ ಕೂಡ ಮಹಾಭಾರತ ಗ್ರಂಥವೇ ಅಂತ ತಿಳಿಸ್ತಾ 24,000 ಅದಕ್ಕೆ ಸಂಬಂಧಪಟ್ಟಂತಹ ಇನ್ನೂ 1,000 ಶ್ಲೋಕಗಳು ಬೇರೆ ಬೇರೆ ಉಪಾಖ್ಯಾನಗಳಿಂದ ಕೂಡಿರುವಂತಹ ಶ್ಲೋಕಗಳು ಅಂತ ಹೇಳಿ ಒಟ್ಟು 25,000 ಶ್ಲೋಕಗಳನ್ನ ತುಂಬಿದಂತಹ ಹರಿವಂಶ ಅನ್ನುವಂತಹ ಗ್ರಂಥವನ್ನ ವೇದವ್ಯಾಸರು ರಚನೆ ಮಾಡಿದ್ರು ಅಂತ ಹೇಳಿ ತಿಳಿಸ್ತಾ ಈ ಮೊದಲ ಏನು ಅಧ್ಯಾಯ ಏನಿದೆ ಅದರ ವಿಚಾರವನ್ನು ತಿಳಿಸ್ತಾರೆ. ತಥೋ ಅಧ್ಯರ್ಧಶತಂ ಭೂಯಃ ಸಂಕ್ಷೇಪಂ ಕೃತವಾನ್ ಋಷಿ ಅನುಕ್ರಮಣಮಧ್ಯಾಯಂ ವೃತ್ತಾಂತಾನಾಂ ಸುಪರ್ವಣಾಂ ಅಂತ ಹೇಳಿ ಈ ಅಧ್ಯಾಯದಲ್ಲಿ, ಮೊದಲ ಅಧ್ಯಾಯದಲ್ಲಿ, ಮಹಾಭಾರತ ಮೊದಲ ಅಧ್ಯಾಯದಲ್ಲಿ 1/2 ಒಂದು 50 ಶ್ಲೋಕಗಳು ಆ ಮುಖಾಂತರ ಇಡೀ ಮಹಾಭಾರತದ ಎಲ್ಲ ವೃತ್ತಾಂತವನ್ನು ಕೂಡ ನಮಗೆ ತಿಳಿಸ್ತಾ ಅನುಕ್ರಮಣಿಕ ಅಧ್ಯಾಯ ಅಂತ ಹೇಳಿ ಇದಕ್ಕೆ ಹೆಸರು. ಇಡೀ ಮಹಾಭಾರತದ ಎಲ್ಲ ವಿಚಾರಗಳನ್ನು ಕೂಡ ಸಂಕ್ಷೇಪವಾಗಿ ತಿಳಿಸ್ತಾ ಮತ್ತೆ ಯಾವ ಪರ್ವಗಳಿದ್ದಾವೆ ಅದರ ಆ ಹೆಸರನ್ನೆಲ್ಲ ಉಲ್ಲೇಖ ಮಾಡ್ತಾ ಮಹಾಭಾರತವನ್ನ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ನಮಗೆ ತಿಳಿಸ್ತಾರೆ. ಮುಂದಿನ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಭಗವಂತನ ಕುರಿತಾದ ಗುಣಗಾನವನ್ನು ಮಾಡುವುದೇ ದೇವರಿಗೆ ಸಮರ್ಪಿಸುವಂತಹ ದೊಡ್ಡ ದಕ್ಷಿಣೆ ಅಂತ ಒಂದು ಮಾತನ್ನ ಶಾಸ್ತ್ರಕಾರರು ಹೇಳುತ್ತಾರೆ. ಸಾಮಾನ್ಯವಾಗಿ ದುರ್ಗೆಯ ಅಥವಾ ಲಕ್ಷ್ಮೀದೇವಿಯ ಸನ್ನಿಧಾನದ ಕುರಿತುಗಳು ಮಾತನಾಡುವಾಗ ಸಾಮಾನ್ಯ ನಮ್ಮ ಮನೆಯ ಬಗ್ಗೆ ನಾವು ಬಹಳ ಕಾಳಜಿ ವಹಿಸಬೇಕಾದದ್ದು.
ಲಕ್ಷ್ಮೀದೇವಿ ಎಲ್ಲಿರ್ತಾಳೆ ಅಂತ ಕೇಳುವಾಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳುವಲ್ಲಿ ಅನೇಕ ಮುಖಗಳನ್ನು ಹೇಳಿದ್ರು. ಶಾಸ್ತ್ರಕಾರರು ಹೇಳುವಾಗ ಯಾವ ಮನೆಯಲ್ಲಿ ನಿತ್ಯ ದೇವರ ಕೋಣೆಯಲ್ಲಿ ದೀಪ ಉರಿತಾ ಇರುತ್ತೆ ಆ ಮನೆಯಲ್ಲಿ ನಾನಿದ್ದೇನೆ ಅಂತ ಅವಳು ಹೇಳ್ತಾಳೆ. ಯಾವ ಮನೆಯಲ್ಲಿ ನಿತ್ಯ ಹೊಸ್ತಿಲನ್ನ ಚೆನ್ನಾಗಿ ತೊಳೆದು ಅದನ್ನ ಶುಚಿಗೊಳಿಸಿ ಬರೀತಾರೋ ಆ ಮನೆಯಲ್ಲಿ ನಾನು, ಅಂದ್ರೆ ಅದನ್ನು ಅವಳು ಸ್ವಾಗತಿಸುವ ಕ್ರಮ. ಹೊಸ್ತಿಲು ಅನ್ನೋದು ಅವಳಿಗೆ ಬರ್ಲಿಕ್ಕಿರುವ ದಾರಿ, ಅದು ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂತಹ ಕೆಲಸ ಅಂತ. ಯಾವ ಮನೆಯಲ್ಲಿ ತುಳಸಿಯ ಕಟ್ಟೆಯಲ್ಲಿ ಚೆನ್ನಾಗಿ ನಳನಳಿಸುವಂತಹ ತುಳಸಿ ಅರಳಿರುತ್ತೋ ಅಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ ಅಂತ ಹೇಳುವ ಮಾತು. ಇನ್ನು ಮುಖ್ಯವಾಗಿ ಹೇಳುವಂಥದ್ದು, ಯಾವ ಮನೆಯಲ್ಲಿ ಯಾವುದೇ ಬೇಸರ ಇಲ್ಲದೆ ಮನೆಯ ಯಜಮಾನಿ ಅತಿಥಿಗಳನ್ನು ಚೆನ್ನಾಗಿ ನೋಡಿಕೊಳ್ತಾಳೆ, ಬಂದವರಿಗೆ ಬೇಕಿರುವಂತಹ ಅರ್ಘ್ಯಪಾದ್ಯಾದಿಗಳ ಅಥವಾ ತಿನಿಸು ನೀರು ಕೊಡುವಂತಹ ಕೆಲಸದಲ್ಲಿ ಅವಳು ಶ್ರದ್ಧೆ ವಹಿಸಿ ಮಾಡ್ತಾ ಇದ್ದಾಳೆ ಅಂದ್ರೆ ಆ ಮನೆಯಿಂದ ಲಕ್ಷ್ಮಿ ಹೊರಟು ಹೋಗುವುದಿಲ್ಲ ಅಂತ. ಹೀಗೆ ಯಾವ ಮನೆಯ ಮುಂದೆ ನಿತ್ಯ ರಂಗವಲ್ಲಿಯ ಚಿತ್ರದ ಮೂಲಕ ದೇವತೆಗಳ ಸನ್ನಿಧಾನವನ್ನ ಪ್ರಾರ್ಥಿಸಿ ಮನೆಯಲ್ಲಿ ಅದನ್ನ ಎದುರುಗಡೆ ಚಿತ್ರ ರೂಪದಲ್ಲಿ ಬರೀತಾರೋ ಆ ಮನೆಯಲ್ಲಿ ನಾನು ವಿಶೇಷವಾಗಿ ನೆಲೆಸ್ತೇನೆ ಅಂತ. ಇದರಲ್ಲಿ ಒಂದೊಂದು ಇಲ್ಲದೆ ಹೋದಾಗ್ಲೂ ಅಲಕ್ಷ್ಮಿ ಅನ್ನೋದು ಬರ್ಲಿಕ್ಕೆ ನನಗೆ ದಾರಿ ಅಂತ. ಅಲಕ್ಷ್ಮಿ ಅಂದ್ರೆ ಕೆಟ್ಟ ಲಕ್ಷ್ಮಿ ಅಂತ. ಏನದು ಕೆಟ್ಟ ಲಕ್ಷ್ಮಿ ಅಂದ್ರೆ ಮನೆಯಲ್ಲಿ ನಿರಂತರ ಕಲಹ, ಒಬ್ಬರ ಮಾತು ಒಬ್ಬರಿಗೆ ಇಷ್ಟ ಆಗುದಿಲ್ಲ, ದೊಡ್ಡವರನ್ನು ಚಿಕ್ಕವರು ಅಂತ ನೋಡದೆ ಎಲ್ಲದಕ್ಕೂ ವಿರುದ್ಧವಾಗಿ ಮಾತನಾಡುವುದು ಅಂತ ಶುರುವಾಗುತ್ತೆ. ಸಂಪತ್ತಿನ ವಿನಿಯೋಗದ ಕುರಿತಾಗಿ ಭಿನ್ನಾಭಿಪ್ರಾಯ ಬರುತ್ತೆ. ಆಸ್ತಿ ವೈಷಮ್ಯದಿಂದಾಗಿ ನಮಗೆ ಬೇಕಾದ್ದು ಸಿಗ್ಲಿಲ್ಲ ಅಂತ ಅತೃಪ್ತಿ ಕಾಡುತ್ತೆ. ಇದೆಲ್ಲ ಅಲಕ್ಷ್ಮಿಯ ಸಂಕೇತ. ಲಕ್ಷ್ಮಿ ಎರಡು ರೀತಿ ಇದ್ದಾಳೆ, ಒಂದು ಚಂಚಲ ಲಕ್ಷ್ಮಿ, ಒಂದು ಅಚಂಚಲ ಲಕ್ಷ್ಮಿ ಅಂತ. ಯಾವಾಗ ಕೆಲವೊಂದ್ ಸರ್ತಿ ನಾವು ಹೇಳ್ಬೋದು, ಕೆಲವು ಮನೆಯಲ್ಲಿ ದೀಪನೇ ಇಲ್ಲ, ಹೊಸ್ತಿಲೆ ಬರಿಯಲ್ಲ, ಆದ್ರೂ ಅವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಿರಿವಂತಿಕೆ ಇದೆ, ಹಾಗೆ ಹೀಗೆ ಅಂತ ನಮ್ಗೆ ಕೆಲವೊಂದ್ ಸರ್ತಿ ಮೇಲ್ನೋಟಕ್ಕೆ ಕಾಣುತ್ತೆ. ಆದ್ರೆ ಅದು ಸ್ಥಿರವಾದ ಲಕ್ಷ್ಮಿ ಅಲ್ಲ. ಮತ್ತೆ ಆ ಮನೆಯಲ್ಲಿ ಎಂದು ನೆಮ್ಮದಿ ಅಂತೂ ಇರಲ್ಲ. ಹೊರಗಡೆಯಿಂದ ನಮಗೆ ಕಾಣ್ಲಿಕ್ಕೆ ಜಗ ಅಂತ ದೊಡ್ಡ ಲೈಟ್ಗಳಲ್ಲಿ 4 ನಾಯಿಗಳ ಜೊತೆಗೆ 4 ಗಾರ್ಡ್ಸ್ಗಳ ಜೊತೆಗೆ CC ಕ್ಯಾಮರಾದ ಜೊತೆಗೆ ಕರೆಂಟಿನ ಬೇಲಿಯ ಜೊತೆಗೆ ದೊಡ್ಡದಾಗಿ ಕಾಣಬಹುದು. ಆದ್ರೆ ಒಳಗಿನ ಹುಳುಕು ಕತ್ತಲೆ ಅದರ ಅವ್ಯವಸ್ಥೆಯನ್ನು ಅನುಭವಿಸುವುದು ಒಳಗಿದ್ದವರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರಿಗೆ ಯಾವತ್ತೂ ಕೂಡ ಜನರ ಜೊತೆಗೆ ಚೆನ್ನಾಗಿ ಬೆರೆಯುವುದಂತೂ ಅವ್ರ ಜೀವನದಲ್ಲೇ ಕಾಣದ ಸಂಗತಿ ಆಗಿರುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಇನ್ನೇನೋ ದೊಡ್ಡ ದೊಡ್ಡ ಯಾಗ ಯಜ್ಞಗಳನ್ನ ಮಾಡುವುದಕ್ಕಾಗುವುದಿಲ್ಲ ಅಂತಂದ್ರು ಅವರು ಇಷ್ಟು ಹೇಳ್ತಾರೆ, ನಿತ್ಯ ದೇವರ ಕೋಣೆಯಲ್ಲಿ ಭಗವಂತನನ್ನ ಸ್ಮರಿಸಿ ದೀಪ ಹಚ್ಚುವುದು, ಹೊಸ್ತಿಲನ್ನ ಬರೆದು ರಂಗವಲ್ಲಿ ಇಕ್ಕಿ ತುಳಸಿಯ ಬುಡಕ್ಕೆ ನೀರು ಹಾಕಿ, ಇನ್ನು ಒಂದು ಹೇಳುವುದು, ಮನೆಯಲ್ಲಿ ಕೊಟ್ಟಿಗೆ ಇದ್ರೆ ಲಕ್ಷ್ಮಿ ಅಲ್ಲೇ ಬಂದು ನೆಲೆಸ್ತಾಳೆ ಅಂತ. ಯಾಕೆಂದ್ರೆ ಗೋಮಯ ಗೋಮೂತ್ರ ಅವಳ ವಿಶಿಷ್ಟ ಸನ್ನಿಧಾನ ಇರುವ ಜಾಗ. ಹಾಗಾಗಿ ಯಾವ ಮನೆಯಲ್ಲಿ ಕೊಟ್ಟಿಗೆ ಇರುತ್ತೋ ಆ ಮನೆಯಲ್ಲಿ ನಾನು ಚಲಿಸದೆ, ಯಾಕೆಂದ್ರೆ ಅವಳಲ್ಲಿ ಆ ಸ್ಥಿತಿಯಲ್ಲಿ ಬಂದು ನಿಂತಿದ್ದಾಳೆ ಅಂದ್ರೆ ಭಗವಂತನು ಅಲ್ಲಿ ಜೊತೆಗಿರ್ತಾನೆ. ದೇವರು ಕೊಟ್ಟಂತಹ, ಯಾಕೆಂದ್ರೆ ಸುಮುಖವು ಸುಂದರತರವು ಸುನಾಸವು ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣವು ಸ್ತುಮಃ ಅಂತ. ರಮಾ ಮತ್ತು ನಾರಾಯಣ, ದುರ್ಗಾ ಮತ್ತು ನರಸಿಂಹ ಜೊತೆಯಾಗಿ ಇರುವಂತಹ ಅತ್ಯಂತ ಅನ್ಯೋನ್ಯ ದಂಪತಿಗಳು. ಯಾರು ಈ ರೀತಿಯಾಗಿ ಜಗತ್ತಿನಲ್ಲಿ ಅನ್ಯೋನ್ಯ ದಂಪತಿಗಳು ಅಂತ ಲಕ್ಷ್ಮೀನಾರಾಯಣರನ್ನ ಸ್ಮರಿಸ್ತಾರೋ ಅವರ ಮನೆಯಲ್ಲಿ ಎಂದೂ ಕೂಡ ದಾಂಪತ್ಯ ಹಾಳಾಗುವುದಿಲ್ಲ. ಅವರ ಮನೆಯಲ್ಲಿ ಎಂದೂ ಗಂಡ ಹೆಂಡಿರ ನಡುವಿನ ಭಿನ್ನಾಭಿಪ್ರಾಯಗಳು ಉಂಟಾಗುವುದಿಲ್ಲ. ಮಕ್ಕಳು ಕೂಡ ಒಳ್ಳೆಯ ಸಂಸ್ಕಾರವಂತರಾಗಿ ಆ ಮನೆಯ ಕೀರ್ತಿಯನ್ನ ಬೆಳಗುವವರಾಗ್ತಾರೆ. ಹಾಗಾಗಿ ಲಕ್ಷ್ಮಿಯ ಸನ್ನಿಧಾನವನ್ನ ನಾವು ಮನೆಯಲ್ಲಿ ಸಣ್ಣ ಪುಟ್ಟ ಇಂಥ ಕಾರ್ಯದಿಂದ ನಡೆಸುವಾಗಲೇ ನಮಗೆ ಅನೇಕ ಸಮಸ್ಯೆಗಳು, ಯಾವುದೇ ದೊಡ್ಡ ದೊಡ್ಡ ಅನಾಹುತಕ್ಕೆ ಈಡಾಗುವ ಮುನ್ನವೇ ಅದು ಪರಿಹಾರ ಆಗಿ ಭಗವಂತನ ಮತ್ತು ಭಗವತಿಯ ಸನ್ನಿಧಾನದ ಒಂದು ಅಪರೂಪದ ಅನುಭವವನ್ನು ನಾವು ಮನೆಯಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಬಂದಾಗ ಅಂತಹ ಒಂದು ಭಾವವನ್ನ, ಶಕ್ತಿಯನ್ನ ನಾವು ಕಣ್ಣು ತೆರೆದು ನೋಡಿ ಅದನ್ನ ಹೃದಯದಲ್ಲಿ ಧಾರಣೆ ಮಾಡಿ ಮನೆಗೆ ಹೋಗಿ ಮತ್ತೆ ಈ ಭಗವತಿಯ ರೂಪವನ್ನ ಮನೆಯಲ್ಲಿ ನೆನೆದು, ನೀನು ನಿರಂತರ ಈ ಮನೆಯಲ್ಲಿ ಇರಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗಿ ಶಕ್ತಿಯನ್ನು ಹೊತ್ತು ಬಂದಿದ್ದೇನೆ ಅಂತ ದೇವರ ಮುಂದೆ ನಮಸ್ಕರಿಸಿ ಆ ಶಕ್ತಿಯನ್ನ ದೇಗುಲದ ಅಥವಾ ದೇವರ ಕೋಣೆಯ ಸನ್ನಿಧಾನಕ್ಕೆ ಪ್ರಾರ್ಥಿಸಿಕೊಂಡಾಗ ಮನೆಯಲ್ಲೂ ಕೂಡ ಈ ಸನ್ನಿಧಾನ ಇಲ್ಲಿಗೆ ಬರುವುದೇ ನಾವು ಶಕ್ತಿಯನ್ನ ಕೊಂಡು ಹೋಗಬೇಕು ಅಂತ. ಅಂತಹ ಹಾಡಿನ ಮೂಲಕ ಅಲ್ಲಿ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಗಾಲ್ಗಳ ನೂಪುರ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅಂತ ಹೇಳುವಾಗ ಸಂಪತ್ತು ಹೇಗೆ ಬರಬೇಕು ಅಂದ್ರೆ ನಿಧಾನಕ್ಕೆ ಬರ್ಬೇಕಂತೆ. ಹೆಜ್ಜೆ ಮೇಲೊಂದು ಹೆಜ್ಜೆ ಹಾಕೊಂಡು ಬರ್ಬೇಕು.
ಅದು ಗೆಜ್ಜೆಯ ದನಿಯ ಜೊತೆಗೆ ಬರಬೇಕು. ಎಲ್ಲರಿಗೂ ಗೊತ್ತಾಗ್ಬೇಕು ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ. ಯಾವುದೋ ಕಳ್ಳಾಟದ ದುಡ್ಡಾಗಿರಬಾರ್ದು, ಅಥವಾ ಇನ್ಯಾರನ್ನು ತಲೆ ಒಡೆದು ತಂದು ಯಾರಿಗೂ ಹೇಳಲಿಕ್ಕಾಗದಂತಹ ಸದ್ದೇ ಮಾಡದ ಗುಟ್ಟಾದ ದುಡ್ಡದಾಗಬಾರದು ಅಂತ. ಆಮೇಲೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಗೊತ್ತಾಗುತ್ತೆ, ಆದ್ರೆ ಎಲ್ಲರ ತಲೆ ಒಡೆದದ್ದು ಅಂತ ಹೇಳ್ಕೊಂಡೆ ದರೋಡೆ ಮಾಡ್ಕೊಂಡು ಬರ್ತೇನೆ ಅಂದ್ರೆ ಹಾಗಲ್ಲ. ಸಜ್ಜನರ ಸಾಧುಗಳ ಜೊತೆಯಲ್ಲಿ ಆ ಸಂಪತ್ತನ್ನ ನಾವು ಮನೆಗೆ ತಂದುಕೊಳ್ಳುವ ಹಾಗಾಗ್ಬೇಕು. ಹೇಗೆ ಬರಬೇಕು ಅಂದ್ರೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಚೆನ್ನಾಗಿ ಕಷ್ಟಪಟ್ಟು ದುಡಿದು ಕರಗಿತ ಇದ್ದ ಆ ಸಂಪತ್ತನ್ನ ಹಿರಿದು ತರುವಂತಹ ಕೆಲಸವನ್ನ ಮನೆಯ ಎಲ್ಲ ಯಜಮಾನಿ ಮಕ್ಕಳು ಜೊತೆ ಸೇರಿ ಈ ಕಲ್ಪನೆಯ ಜೊತೆಗೆ ಸಂಪತ್ತಿನ ಸಂಧಾನವನ್ನ ಮನೆಯಲ್ಲಿ ಮಾಡಿದ್ರೆ ಅದು ಎಂದೂ ಕೂಡ ಮನೆಗೆ ಬಾಧಕ ಆಗುವುದಿಲ್ಲ, ಅದು ಭಾಗ್ಯದ ಲಕ್ಷ್ಮಿ ಆಗುತ್ತೆ ಅಂತ. ಹೀಗೆ ಆ ಹಾಡು ಕೇವಲ ಅದೊಂದು ಚಪ್ಪಾಳೆ ತಟ್ಟಿ ಹಾಡುದು ಮಾತ್ರ, ನಮ್ಮ ಬದುಕು ಹೇಗಿರ್ಬೇಕು ಅನ್ನೋದಕ್ಕೆ ತೋರಿಸಿಕೊಟ್ಟಂತಹ ಸುಂದರವಾದ ಹಾಡು. ಆ ಸನ್ನಿಧಾನದಲ್ಲಿ ನಾವು ಇಷ್ಟು ಹೊತ್ತು ಒಳ್ಳೆಯ ಮನಃಪೂರ್ವಕವಾದಂತಹ ಭಕ್ತಿಯಿಂದ ಗೀತೆಗಳನ್ನ ಹಾಡಿ ವಾದ್ಯದ ಜೊತೆಗೆ ಸೇರಿ ಆ ನಾದ ಸಮರ್ಪಣೆಯನ್ನ, ನಾದ ನೀರಾಜನವನ್ನ ಏನು ನಡೆಸಿದ್ದೇವೆ, ಅದರಿಂದ ಲಕ್ಷ್ಮೀ ನಾರಾಯಣರು ವಿಶೇಷವಾಗಿ ಸಂತೃಪ್ತರಾಗಿ ಹಾಡಿದವರಿಗೂ ಆ ಸನ್ನಿಧಾನದಲ್ಲಿ ಬಂದು ಕೇಳಿದವರಿಗೂ ಎಲ್ಲರಿಗೂ ಭಗವಂತನ ವಿಶೇಷವಾದ, ಭಗವತಿಯ ವಿಶೇಷವಾದ ಅನುಗ್ರಹ ನಿರಂತರ ಬದುಕಿನದ್ದಕ್ಕೂ ಇರಲಿ. ಜೊತೆಗೆ ಇಂತಹ ಸತ್ಕರ್ಮದಲ್ಲಿ ಇನ್ನಷ್ಟು ವಿಸ್ತಾರವಾದ ಬೇರೆ ಬೇರೆ ಜಾಗಗಳಲ್ಲಿ ಈ ಭಕ್ತಿಯ ಪ್ರಸಾರವನ್ನ ಮಾಡಲಿಕ್ಕೆ, ಸಂಸ್ಕೃತಿಯ ಪ್ರಸಾರವನ್ನು ಮಾಡಲಿಕ್ಕೆ ನಮಗೆ ಭಗವಂತನ ಶಕ್ತಿ ವಿಶೇಷವಾಗಿ ಸಿಗಲಿ ಅಂತ ಗುರುಗಳ ಸನ್ನಿಧಾನದಲ್ಲಿ ದೇವಿಯ ಅನುಗ್ರಹ, ಭಗವಂತನ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಶ್ರೀಕೃಷ್ಣಾರ್ಪಣಂ ಅಸ್ತು.